ಇವತ್ತಿನ ದಿನ ಏನು ಈ ವಿಶಾಲ್ ಮಾರ್ಟ್ ಪಕ್ಕದಲ್ಲಿ ಏನು ಪಾರ್ಲರನ್ನು ಓಪನ್ ಮಾಡಿದ್ದೀವಿ. ಈ ಒಂದು ಪಾರ್ಲರ್ ಉದ್ಘಾಟನೆ ಸಮಾರಂಭಕ್ಕೆ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಸೀನಿಯರ್ ನಿರ್ದೇಶಕರು, ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರಣ್ಣವರೇ, ನಮ್ಮ ವಸಂತಣ್ಣವರೇ, ನಮ್ಮ ಬಾಬು ಅವರೇ, ನಮ್ಮ ನರಸಿಂಹರೆಡ್ಡಿ ಅಣ್ಣವರೇ, ಪ್ರತಾಪ್ ಅವರೇ, ನಮ್ಮ ಹಿರಿಯರಾದಂಥ ನಮ್ಮ ವೆಂಕಟರಮಣನವರೇ, ರಾಜಾರೆಡ್ಡಿ ಅವರೇ, ಅನೇಕ ನಮ್ಮ ಪಕ್ಷದ ಎಲ್ಲ ನಮ್ಮ ವಂಸನ ನಾರಾಯಣ ಅವರೇ, ವೆಂಕಟರಾಮ್ ಅವರೇ, ನಮ್ಮ ಪೌಮರಳ್ಳಿ ಮಂಜು ಅವರೇ, ಇನ್ನು ನಮ್ಮ ಗುಡಿಪಲ್ಲಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಚಿಟ್ಟಿ ಅವರೇ, ಶೆಫಿ ಅವರೇ, ಭೋಗೇಶ್ ಅವರೇ, ಪ್ರದೀಪ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ಹಿರಿಯರು, ನಮ್ಮ ಅತ್ತಲ್ ರೆಡ್ಡಣ್ಣವರೇ, ನಮ್ಮ ಬೆಲ್ಲಂ ವೆಂಕಟೇಶ್ ಅವರೇ, ನಮ್ಮ ಮುನ್ರಾಜಣ್ಣವರೇ, ನಮ್ಮ ಸೀನಣ್ಣವರೇ, ಎಲ್ಲ ಮುಖಂಡರು, ನಮ್ಮ ಅವರೇ, ಇನ್ನೂ ಸುಮಾರು ಜನ, ಏನು ಮುಖ್ಯವಾಗಿ ಇಲ್ಲಿ ನಮ್ಮ ಮಾರುಕಟ್ಟೆ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು, ಅದೇ ರೀತಿ ನಮ್ಮ ಈ ಒಂದು ನಂಜನಗೌಡರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಏನು ಇವತ್ತು ದಿನ ಈ ಪಾರ್ಲರನ್ನು ಓಪನ್ ಮಾಡಿದ್ದೀವಿ. ಬಹುಶಃ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ. ಈಗಾಗಲೇ ವಿಸ್ತಾರವಾಗಿ ನಮ್ಮ ನಾಗಣ್ಣವ್ರು ಹೇಳಿದ್ದಾರೆ, ಏನು ನಮ್ಮ ಡೈರಿ ವಿಚಾರವಾಗಿ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಏನು ನಮ್ಮ ರೈತರು, ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮು ತಾವೆಲ್ಲ ನೋಡಿದ್ರಿ, 2 ರೂಪಾಯಿ ರೈಸ್ ಮಾಡಿದ್ರಿ ಒಂದೊಂದು ಲೀಟ್ರಿಗೆ. ಬಹುಶಃ 2.5 ತಿಂಗಳಿಗೂ ಏನು ಅಲ್ಲಿ ಉಳಿದಿರ್ತಕ್ಕಂಥ ಅಂದರೆ ರೈತರ ದುಡ್ಡೇ ಸುಮಾರು ಒಂದು 10 ರಿಂದ 12 ಕೋಟಿ ರೂಪಾಯಿ ಲಾಸು. 12 ಕೋಟಿ ಹೋಗಿದೆ. ಆಮೇಲೆ 2 ತಿಂಗಳಲ್ಲಿ 8 ಕೋಟಿ ಲಾಸ್. ರೈತರಿಗೆ ಒಂದು 12 ಕೋಟಿ ಕೊಟ್ಟಿದ್ದೀವಿ. ಬಹುಶಃ ಅದನ್ನು ಮುಂದಿನ ದಿನಗಳಲ್ಲಿ ಫುಲ್ಫಿಲ್ ಮಾಡಿ ರೈತರಿಗೋಸ್ಕರ ಏನು ಇವತ್ತು ರೈತರಿಗೋಸ್ಕರ ನಡೀತಿದೆ ಸಂಸ್ಥೆ, ರೈತರಿಗೋಸ್ಕರನೇ ನಾವು ಎಲ್ಲ ರೀತಿಯ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತರಿಗೋಸ್ಕರ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ದಿನ ಹೇಳಬೇಕಂದ್ರೆ ಬಹುಶಃ ಈಗಾಗಲೇ ನೀವು ನಿನ್ನೆ 3 ದಿನ ಹಿಂದೆ ನಿಮಗೂ ಗೊತ್ತಿರಬೇಕು, ಮಾವಿನಕಾಯಿದು ಏನು ಸುಮಾರು ರೈತರು ಕಂಗಾಲಾಗಿದ್ದರು. 4 ರೂಪಾಯಿಗೆ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10 ಟನ್, ಅಂದರೆ 5 ಎಕರೆಗೆ 20 ಟನ್ ಆಗುವಂಥ ರೀತಿಯಲ್ಲಿ 4 ರೂಪಾಯಿ, ಅಂದರೆ ಸುಮಾರು ಒಬ್ಬ ರೈತನಿಗೆ ಮಾವಿರ್ತಕ್ಕಂಥ ರೈತರಿಗೆ 5 ಎಕರೆಯಿಂದ 80,000 ರೂಪಾಯಿವರೆಗೂ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಬಹುಶಃ ನಾನು ಏನಕ್ಕೆ ಮಾತನ್ನು ಹೇಳಲಿಕ್ಕೆ ಅಂತಂದು ಹೇಳ್ತೀನಿ ಅಂತಂದರೆ, ರೈತರು ಅಂತ ಬಂದಾಗ ನಮ್ಮ ಕುಮಾರಣ್ಣವರು ಆ ಒಂದು ಕುಟುಂಬ, ನಾನು ಸುಮಾರು ಪದೇ ಹೇಳ್ತಿದ್ದೀನಿ, ರೈತರು ಅಂದರೆ ಆ ಕುಟುಂಬನ ಬಿಟ್ಟರೆ ರೈತರಿಗೋಸ್ಕರ ಯಾರೂ ಮುಂದೆ ಬರೋದು ಇಲ್ಲ. ಬಹುಶಃ ಅವರು ಇರುವ ಒಂದು ಈಗಾಗಲೇ ತಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಬಿಡದಿ ಟೌನ್ಶಿಪ್ ವಿಚಾರ ರೈತರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ, ಅಂಥ ಒಂದು ಕುಟುಂಬವನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ಬೇಕಾಗ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಈ ರಾಜ್ಯ ಉಳಿಬೇಕು ಅಂದರೆ, ಈ ರಾಜ್ಯ ಏನಾದರೂ ಮುಂದುವರಿಬೇಕು ಅಂತಂದರೆ ರೈತರು, ಬಡವರು, ಎಲ್ಲ ಸಮುದಾಯದ ಜನ ಮುಂದುವರೆದು ಏನಾದರೂ ಇಲ್ಲಿ ಒಂದು ಒಳ್ಳೆಯ ದಿನಗಳು ಬರಬೇಕಂದ್ರೆ ಆ ಒಂದು ಕುಟುಂಬ, ಈ ಕುಮಾರಣ್ಣವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆದರೆ ಮಾತ್ರ ಅದು ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಈಗಾಗಲೇ ಕಂಡಿದ್ದೀರಿ ಅವರ ಒಂದು ಕೆಲಸ ಕಾರ್ಯವೈಖರಿ ಬಗ್ಗೆ ಎಲ್ಲರೂ ನೋಡಿದ್ದೀರಿ. ಯಾಕಂದರೆ ರೈತರು ಅಂದರೆ ಅವ್ರಿಗೆ ಪ್ರಾಣ, ರೈತರಿಗೋಸ್ಕರ ಹುಟ್ಟಿರ್ತಕ್ಕಂಥ ಕುಟುಂಬವನ್ನು ಮುಂದೆ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ದಿನ ಏನು ಈ ಒಂದು ಪಾರ್ಲರನ್ನು ಓಪನ್ ಮಾಡಿದ್ದೀವಿ, ಮುಂದೇನು ಸಹ ಈ ಟೌನಲ್ಲಿ ಏನು ನಮ್ಮ ಪಟ್ಟಣದಲ್ಲಿ ಎಲ್ಲಿ ಬೇಕೋ ಅಂದರೆ ಫ್ಲೋಟಿಂಗ್ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ಬೇಕೋ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹಳ್ಳಿಗಾಡಿನಲ್ಲೂ ಅಷ್ಟೇ ರೈತರಿಗೆ ಅಂದರೆ ರೈತರಿಗೆ ಅನುಕೂಲ ಆಗೋದೇ ತಾನೆ. ರೈತರಿಗೋಸ್ಕರ ಇರ್ತಕ್ಕಂಥ ಈ ಸಂಸ್ಥೆಯನ್ನು ರೈತರಿಗಾಗಿ ಅದು ಏನು ಇಲ್ಲಿ ಸಂಪಾದನೆ ಮಾಡಿ ಏನು ಬರ್ತದೋ ಬಹುಶಃ ಅದನ್ನೆಲ್ಲ ರೈತರಿಗೋಸ್ಕರನೇ ಕೊಡುವಂಥದ್ದು, ಈ ಸೌಲಭ್ಯಗಳನ್ನು ಕೊಡುವಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭ ತಾವೆಲ್ಲರ ಮುಂದೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.